ಈಗ ನೆಗೆಟಿವ್ ಮಾಡೋವಂಥವ್ರು ಇರ್ತಾರೆ, ಸೊ ಪಾಸಿಟಿವ್ ಎಕ್ಸ್ಪೆಕ್ಟ್ ಮಾಡೋವಂಥವ್ರು ಇರ್ತಾರೆ. ಒಂದಷ್ಟು ಜನ ಬಿಗ್ ಬಾಸ್ ಅಲ್ಲಿ ನೋಡಿರೋವಂಥರಾಗಿರ್ಬೋದು, ಆಫ್ ದಿ ರೆಕಾರ್ಡ್ ನೋಡಿರೋವಂಥರಾಗಿರ್ಬೋದು, ಪೇರ್ ಚೆನ್ನಾಗಿದೆ, ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ, ಮದುವೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಗೊಂದಲ ಇದ್ದೇ ಇರುತ್ತೆ. ನಮ್ಮ ಇಂಟರ್ವ್ಯೂ ಮೂಲಕ ನೀವೇನಾದ್ರೂ ಅದಕ್ಕೆ ತೆರೆ ಎಳೆಯುವಂಥದ್ದಾಗಿದ್ರೆ. ತುಂಬಾ ಜನ ಕೇಳ್ತಿದೆ. ಹೌದು, ಫಾರ್ ಎಕ್ಸಾಂಪಲ್ ನಮ್ಮ ಫ್ಯಾನ್ ಪೇಜಸ್ಸೇ ನಮ್ ಹತ್ರದಿಂದ ನೋಡ್ತಿರೋರೇ ಕೇಳ್ತಾ ಇರ್ತಾರೆ, ಹೆಂಗೆ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾವಾಗ ಮದ್ವೆ ಆಗ್ತೀರಾ, ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ. ಅಂದ್ರೆ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಇದನ್ನು ತುಂಬಾ ಬೇಗ ಆಯ್ತು ಅಂತ ಅನ್ಸುತ್ತೆ. ಕಾಲಾಯ ತಸ್ಮೈ ನಮಃ, ಯಾವಾಗ ಏನಾಗಬೇಕು ಅದು ಖಂಡಿತ ಆಗುತ್ತೆ. ಬಟ್ ಈಗಲೇ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಆ್ಯಂಡ್ ಅದ್ರ ಬಗ್ಗೆ ಹೇಳ್ಕೊಳ್ಳೋ ಅಂತ ಒಂದು ಕ್ಲಾರಿಟಿಗೆ ನಾವು ಬಂದಿಲ್ಲ. ಸೊ ನಾವು ಕೆಲಸ ಮಾಡ್ತಾ ಇದೀವಿ. ನಮ್ಮ ಕಾನ್ಸಂಟ್ರೇಷನ್ ಇರೋದು ಕೆಲಸ. ಸದ್ಯಕ್ಕೆ ಒಂದು ವೆಬ್ ಸೀರೀಸ್ ಮುಗಿಸಿದ್ವಿ ಒಟ್ಟಿಗೆ, ಬೇರೆ ಬೇರೆ ಬ್ರ್ಯಾಂಡ್ ಪ್ರಮೋಷನ್ಸ್ ಒಂದಷ್ಟು ಮಾಡ್ತಾ ಇದೀವಿ. ನನ್ನ ಸೀರಿಯಲಲ್ಲಿ ನಾನು ಬಿಸಿ ಇದ್ದೀನಿ, ಅವ್ರ ವರ್ಕಲ್ಲಿ ಅವ್ರ ಸೀರಿಯಲಲ್ಲಿ ಅವ್ರು ಬಿಸಿ ಇದ್ದಾರೆ. ಅವ್ರು ತುಂಬ ಬ್ರ್ಯಾಂಡ್ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವಿಬ್ರು ಸೇರ್ಕೊಂಡು ಒಂದು ಹರಾ ಸ್ಟುಡಿಯೋ ಅಂತ ಕ್ರಿಯೇಟ್ ಮಾಡಿದ್ವಿ. ಅದ್ರ ಮುಖಾಂತರ ಒಂದಷ್ಟು ಕೆಲಸಗಳು ಮಾಡ್ತಾ ಇದೀವಿ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇರೋದು ವರ್ಕ್.